ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಇಡೀ ಭಾರತವೇ ಖುಷಿ ಪಡುವ ಸುದ್ದಿಯೊಂದನ್ನು ಜಗತ್ತಿನ ಮುಂದೆ ಹೇಳಿಬಿಟ್ಟಿದ್ದಾರೆ. ನಿಮಗೆಲ್ಲ ಲೈನ್ ಆಫ್ ಕಂಟ್ರೋಲ್ ಬಗ್ಗೆ ಗೊತ್ತಿರಬಹುದು. ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯನ್ನ ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ. ಈ ಲೈನ್ ಆಫ್ ಕಂಟ್ರೋಲ್ನ ಆಚೆ ಪಾಕ್ ಆಕ್ರಮಿತ ಕಾಶ್ಮೀರ ಬರುತ್ತೆ. ಇಲ್ಲಿ ಪಾಕಿಸ್ತಾನದ ಆಡಳಿತ ಇದೆ. ಇದನ್ನೇ ನಾವು POK ಅಂತ ಕರೆಯೋದು. ಇದು ಭಾರತಕ್ಕೆ ಸೇರಿದ ಭೂಮಿಯೇ ಆದರೂ ನಮ್ಮವರ ಕೆಲವೊಂದು ಮಿಸ್ಟೇಕ್ನಿಂದ ಇವತ್ತು ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿದೆ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯಾವುದೇ ಸಂಘರ್ಷ ನಡೆದಾಗಲೂ ಭಾರತ POKಯನ್ನ ವಶಪಡಿಸಿಕೊಳ್ಳಬೇಕು ಅನ್ನುವ ಕೂಗು ಏಳುತ್ತಲೇ ಇರುತ್ತೆ. ಈಗ ಅದಕ್ಕೆ ಪೂರಕವಾಗಿ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಲೈನ್ ಆಫ್ ಕಂಟ್ರೋಲ್ ಅನ್ನೋದು ಈಗ ಅಸ್ತಿತ್ವದಲ್ಲೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಯಾವುದೇ ಕ್ಷಣದಲ್ಲೂ ಭಾರತ POKಯನ್ನ ವಶಪಡಿಸಿಕೊಳ್ಳಲು ಗೇಟ್ ಓಪನ್ ಆಗಿದೆ ಅಂತ ಅರ್ಥ. ಒಂದು ವೇಳೆ LOC ಅಸ್ತಿತ್ವದಲ್ಲೇ ಇಲ್ಲ ಅಂದರೆ ಭಾರತ ತಾನು ಕಳೆದುಕೊಂಡ ಭೂಮಿಯನ್ನ ಮತ್ತೊಮ್ಮೆ ಸ್ವಾಧೀನಪಡಿಸಿಕೊಳ್ಳುವ ಹಕ್ಕನ್ನ ಪಡೆದುಕೊಳ್ಳುತ್ತೆ. ಒಂದ್ ಕಡೆ ಈ ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಪಾಕಿಸ್ತಾನ ದೊಡ್ಡದೊಂದು ಬ್ಯಾನ್ನಿಂದ ಬಚಾವಾಗಿದೆ. ಇಲ್ಲಿ ಪಾಕಿಸ್ತಾನವನ್ನ ಬಚಾವ್ ಮಾಡಿದ್ದು ಅಮೆರಿಕ ಅನ್ನುವ ದುಷ್ಟ ದೇಶ. ಅಮೆರಿಕದ ಕೃಪಾ ಕಟಾಕ್ಷದಿಂದ ಪಾಕಿಸ್ತಾನ ಸೇಫ್ ಆಗಿದೆ. ಅಷ್ಟಕ್ಕೂ ಅಮೆರಿಕ ಪದೇ ಪದೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಯಾಕೆ? ಅಮೆರಿಕ ಪಾಕಿಸ್ತಾನಕ್ಕೆ ಯಾವ ವಿಚಾರದಲ್ಲಿ ಸಹಾಯ ಮಾಡಿದೆ? ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಏನು ಹೇಳಿದ್ದಾರೆ? LOCಯ ಅಸ್ತಿತ್ವ ಹೋಗಿಬಿಟ್ರೆ POKಯನ್ನ ಭಾರತ ವಶಪಡಿಸಿಕೊಳ್ಳುತ್ತಾ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಪಹಲ್ಗಾಮ್ ದಾಳಿಯಾದ ನಂತರ ಭಾರತ ಹಲವು ಒಪ್ಪಂದಗಳನ್ನ ಮುರಿದುಕೊಳ್ಳುತ್ತೆ. ಅದರಲ್ಲೂ ಕೂಡ ಸಿಂಧೂ ನದಿ ನೀರನ್ನ ತಡೆದು ನಿಲ್ಲಿಸುತ್ತೆ. ಇದೊಂದು ನಡೆಯ ಮೂಲಕ ಭಾರತ ಪಾಕಿಸ್ತಾನದ ಜೊತೆಗಿನ ಎಲ್ಲಾ ಸಂಬಂಧಗಳನ್ನ ಕಡಿದು ಹಾಕುವ ದೊಡ್ಡದೊಂದು ಮುನ್ಸೂಚನೆಯನ್ನ ಕೊಡುತ್ತೆ. ಹಾಗಂತ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕೇವಲ ಜಲ ಒಪ್ಪಂದ ಮಾತ್ರವಲ್ಲ, ಹಲವು ಒಪ್ಪಂದಗಳಿದೆ. ಇವುಗಳನ್ನು ಮುರಿಯುವ ಅಧಿಕಾರ ಭಾರತಕ್ಕಿದೆ. ಅಂತಹ ಒಪ್ಪಂದಗಳಲ್ಲಿ ಶಿಮ್ಲಾ ಒಪ್ಪಂದ ಕೂಡ ಒಂದು. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದ ಆಗಿತ್ತು. ಇದೀಗ ಒಂದು ವೇಳೆ ಭಾರತ ಶಿಮ್ಲಾ ಒಪ್ಪಂದವನ್ನ ಮುರಿದು ಬಿಟ್ರೆ LOC ಕೂಡ ಅಸ್ತಿತ್ವದಲ್ಲಿ ಇರೋದಿಲ್ಲ. ಈಗ ಭಾರತ ಶಿಮ್ಲಾ ಒಪ್ಪಂದವನ್ನ ಮುರಿಯುವ ಮೊದಲೇ ಪಾಕಿಸ್ತಾನ ಅದೊಂದು ಹೇಳಿಕೆ ಕೊಟ್ಟಿದೆ. ಶಿಮ್ಲಾ ಒಪ್ಪಂದ ಈಗ ಅಸ್ತಿತ್ವದಲ್ಲೇ ಇಲ್ಲ. ಶಿಮ್ಲಾ ಒಪ್ಪಂದ ಈಗ ಯಾವುದೇ ರೆಕಾರ್ಡ್ನಲ್ಲಿ ಇಲ್ಲ. ಹೀಗಾಗಿ ಲೈನ್ ಆಫ್ ಕಂಟ್ರೋಲ್ ಅನ್ನೋದು ಅಸ್ತಿತ್ವಕ್ಕೆ ಬರೋದಿಲ್ಲ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ರಕ್ಷಣಾ ಸಚಿವರು ಕೊಟ್ಟಿರುವ ಹೇಳಿಕೆಯನ್ನ ಎರಡು ಆಂಗಲ್ನಲ್ಲಿ ನೋಡಬೇಕು. ಒಂದು, ಪಾಕಿಸ್ತಾನದ ಆಂಗಲ್. ಶಿಮ್ಲಾ ಒಪ್ಪಂದ ಅನ್ನೋದು ಈಗ ಡೆಡ್ ಡಾಕ್ಯುಮೆಂಟ್. ಭಾರತದ ಜೊತೆ ಒಪ್ಪಂದ ಇಲ್ಲ. ಹೀಗಾಗಿ ಲೈನ್ ಆಫ್ ಕಂಟ್ರೋಲ್ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಅದೊಂದು ಕೇವಲ ಕದನ ವಿರಾಮ ಗೆರೆಯಾಗಿದೆ ಅಂತ ಪಾಕ್ ರಕ್ಷಣಾ ಸಚಿವ ಹೇಳಿದ್ದಾರೆ. ಇದನ್ನ ಪಾಕಿಸ್ತಾನದ ರಕ್ಷಣಾ ಸಚಿವ ಬಿಲ್ಡಪ್ ಕೊಟ್ಟು ಹೇಳಿದ್ದು ಲೈನ್ ಆಫ್ ಕಂಟ್ರೋಲ್ ಇಲ್ಲ ಅಂದ್ರೆ ಮತ್ತಷ್ಟು ಕಾಶ್ಮೀರ ಭಾಗವನ್ನ ವಶಪಡಿಸಿಕೊಳ್ಳಬಹುದು ಅನ್ನುವ ಸಂದೇಶವನ್ನ ದೇಶದ ಜನರಿಗೆ ನೀಡೋದಕ್ಕೆ ಇಲ್ಲಿ ಪಾಕ್ ರಕ್ಷಣಾ ಸಚಿವ ಪ್ರಯತ್ನ ಮಾಡಿದ್ದಾನೆ. ಪಾಕಿಸ್ತಾನಕ್ಕೆ ಈಗ ಅಷ್ಟೆಲ್ಲ ದಂಬಿಲ್ಲ ಬಿಡಿ, ಅದು ಬೇರೆ ವಿಚಾರ. ಆದರೆ ಪಾಕಿಸ್ತಾನದ ರಕ್ಷಣಾ ಸಚಿವನ ಹೇಳಿಕೆಯನ್ನ ಭಾರತ ನಮ್ಗೆ ಹೇಗೆ ಬೇಕೋ ಹಾಗೆ ತೆಗೆದುಕೊಂಡು ಬಿಟ್ಟಿದೆ. ಲೈನ್ ಆಫ್ ಕಂಟ್ರೋಲ್ ಇಲ್ಲ ಅಂದ ಮೇಲೆ ನಮ್ಮ ಭೂಮಿಯನ್ನ ನಾವು ಮರಳಿ ವಾಪಸ್ ತೆಗೆದುಕೊಳ್ತೇವೆ, ನಮಗೆ ಇನ್ನಷ್ಟು ಸುಲಭನೇ ಆಯ್ತಲ್ಲ ಅಂತ ಭಾರತ ಹೇಳ್ತಾ ಇದೆ. ಅದರಲ್ಲೂ ಕೂಡ ಚಂಬ್ ಸೆಕ್ಟರ್ ಅನ್ನ ಮರಳಿ ವಶಪಡಿಸಿಕೊಳ್ಳೋದಕ್ಕೆ ಭಾರತಕ್ಕೆ ಒಳ್ಳೆಯ ಅವಕಾಶ ಒದಗಿ ಬಂದಿದೆ. ನಿಮ್ಗೆ ಗೊತ್ತಿರಲಿ, ಈಗ ಚಂಬ್ ಸೆಕ್ಟರ್ ಪಾಕಿಸ್ತಾನದಲ್ಲಿದೆ. ಒಂದು ಕಾಲದಲ್ಲಿ ಈ ಸೆಕ್ಟರ್ ಭಾರತಕ್ಕೆ ಸೇರಿತ್ತು. 1971ರವರೆಗೆ ಕೂಡ ಈ ಪ್ರದೇಶ ಭಾರತಕ್ಕೆ ಸೇರಿದ ಭೂಮಿಯಾಗಿತ್ತು. ಆದರೆ 1971ರಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಸಮರ ಸಾರುತ್ತೆ. ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುತ್ತೆ. ಇತ್ತ ಭಾರತ ಪೂರ್ವ ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ತಾ ಇದ್ರೆ ಅತ್ತ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಸೇನೆ ಭಾರತದೊಳಗೆ ನುಗ್ಗಿತ್ತು. ಯುದ್ಧ ನಿಂತ ಮೇಲೆ ಉಳಿದ ಪ್ರದೇಶಗಳಿಂದ ಜಾಗ ಖಾಲಿ ಮಾಡಿದ ಪಾಕಿಸ್ತಾನ ಚಂಬ್ ಸೆಕ್ಟರ್ನಿಂದ ಹಿಂದಕ್ಕೆ ಹೋಗೋದೇ ಇಲ್ಲ. ಮುಂದೆ 1972ರಲ್ಲಿ ಶಿಮ್ಲಾ ಒಪ್ಪಂದ ಆಗುತ್ತೆ. ಈ ಒಪ್ಪಂದದಲ್ಲೇ ಲೈನ್ ಆಫ್ ಕಂಟ್ರೋಲ್ ಬಗ್ಗೆ ಮಾತುಕತೆಯಾಗಿದ್ದು. ಹೀಗೆ ಒಪ್ಪಂದ ಆಗುವ ಸಂದರ್ಭದಲ್ಲಿ ಪಾಕಿಸ್ತಾನ ಚಂಬ್ ಸೆಕ್ಟರ್ ಅನ್ನ ಭಾರತಕ್ಕೆ ಮರಳಿ ಕೊಡೋದಕ್ಕೆ ಒಪ್ಪೋದಿಲ್ಲ. ಇದಕ್ಕೆ ಇಂದಿರಾ ಗಾಂಧಿ ಕೂಡ ಹೆಚ್ಚು ವಾದ ಮಾಡೋದಕ್ಕೆ ಹೋಗೋದಿಲ್ಲ. ಸರಿ ಬಿಡಿ, ಚಂಬ್ ಸೆಕ್ಟರ್ ನಿಮ್ಗೆ ಇರಲಿ, ಇನ್ನಾದರೂ ಶಾಂತಿಯಿಂದ ಇರೋಣ ಅಂತ ಇಂದಿರಾ ಗಾಂಧಿ ಚಂಬ್ ಸೆಕ್ಟರ್ ಅನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟು ಶಿಮ್ಲಾ ಒಪ್ಪಂದ ಮಾಡಿಕೊಳ್ತಾರೆ. ಇಲ್ಲೇ ಇರೋದು ಇಂಪಾರ್ಟೆಂಟ್ ಸಂಗತಿ. ಈಗ ಪಾಕಿಸ್ತಾನ ನಾವು ಶಿಮ್ಲಾ ಒಪ್ಪಂದವನ್ನ ಮುರಿದುಕೊಂಡಿದ್ದೇವೆ ಅಂತ ಓಪನ್ ಆಗಿ ಹೇಳ್ತಾ ಇದೆ. ಒಂದು ವೇಳೆ ಶಿಮ್ಲಾ ಒಪ್ಪಂದದಿಂದ ಪಾಕ್ ಹೊರ ಬಂದ್ರೆ ಚಂಬ್ ಸೆಕ್ಟರ್ ಮೇಲೆ ಪಾಕಿಸ್ತಾನಕ್ಕೆ ಯಾವುದೇ ಹಿಡಿತ ಇರೋದಿಲ್ಲ.
ಕಾರಣ ಶಿಮ್ಲಾ ಒಪ್ಪಂದದಿಂದಲೇ ಚಂಬ್ ಸೆಕ್ಟರ್ ಪಾಕಿಸ್ತಾನಕ್ಕೆ ಸೇರಿದ್ದು. ಹೀಗಾಗಿ ಭಾರತ ಹಕ್ಕಿನ ಮೂಲಕ ಚಂಬ್ ಸೆಕ್ಟರ್ ಅನ್ನ ವಾಪಸ್ ಪಡೆದುಕೊಳ್ಳಬಹುದು. ಒಂದು ವೇಳೆ ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನ ಮುರಿದುಕೊಂಡಿದ್ದೇವೆ ಅಂತ ಘೋಷಣೆ ಮಾಡಿಬಿಟ್ರೆ ಭಾರತ ಮಿಲಿಟರಿ ಆಕ್ಷನ್ ಮೂಲಕ ಚಂಬ್ ಸೆಕ್ಟರ್ ಮೇಲೆ ದಾಳಿ ಮಾಡಬಹುದು. ಭಾರತಕ್ಕೆ ಪಿಒಕೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಅಡ್ಡವಾಗಿರೋದು ಇದೇ ಶಿಮ್ಲಾ ಒಪ್ಪಂದ. ಒಂದು ವೇಳೆ ಈ ಶಿಮ್ಲಾ ಒಪ್ಪಂದವನ್ನ ಮುರಿದು ಬಿಟ್ಟರೆ ಭಾರತ ಸುಲಭದಲ್ಲೇ ಪಿಒಕೆಯನ್ನ ವಶಪಡಿಸಿಕೊಳ್ಳಬಹುದು. ಆಗ ಪಾಕಿಸ್ತಾನದ ಸಹಾಯಕ್ಕೆ ಯಾರು ಕೂಡ ಬರೋದಿಲ್ಲ. ಪಾಕಿಸ್ತಾನ ಎಷ್ಟೇ ಬೊಬ್ಬೆ ಹಾಕಿದ್ರೂ ನ್ಯಾಯ ಭಾರತದ ಪರವಾಗಿಯೇ ಇರುತ್ತೆ. ಒಂದ್ ಕಾಲದಲ್ಲಿ ಭಾರತದ ಬಳಿ ಇದ್ದ ಭೂಮಿಯನ್ನ ಪಾಕಿಸ್ತಾನ ಮೋಸದಿಂದ ಈಗ ತನ್ನ ಜೊತೆ ಇರಿಸಿಕೊಂಡಿದೆ. ಹೀಗಾಗಿ ಶಿಮ್ಲಾ ಒಪ್ಪಂದ ಮುರಿದು ಬಿಟ್ರೆ ಅಲ್ಲಿಗೆ ಪಿಒಕೆ ನಮ್ಮದಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಹೀಗೆ ಒಂದ್ ಕಡೆ ಪಿಒಕೆ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದ್ರೆ ಅತ್ತ ಪಾಕಿಸ್ತಾನವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಚಾವ್ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕ ಇತ್ತೀಚೆಗೆ ಒಂದು ಟ್ರಾವೆಲ್ ಬ್ಯಾನ್ ನ ಲೀಸ್ಟ್ ಅನ್ನ ರೆಡಿ ಮಾಡಿತ್ತು. ಹಲವು ದೇಶಗಳ ನಾಗರಿಕರು ತಮ್ಮ ದೇಶಕ್ಕೆ ಬರದಂತೆ ಅಮೆರಿಕ ನಿರ್ಬಂಧ ವಿಧಿಸಿತ್ತು. ಈ ಲಿಸ್ಟ್ನಲ್ಲಿ ಪಾಕಿಸ್ತಾನ ಕೂಡ ಇರುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಕಾರಣ ಏನು ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಪಾಕಿಸ್ತಾನ ಒಂದು ಉಗ್ರ ದೇಶ. ಹೀಗಾಗಿ ಪಾಕಿಸ್ತಾನದ ನಾಗರಿಕರು ಯಾವತ್ತಿದ್ರೂ ಡೇಂಜರ್. ಈ ಕಾರಣಕ್ಕಾಗಿ ಈ ಬ್ಯಾನ್ ಲಿಸ್ಟ್ನಲ್ಲಿ ಪಾಕಿಸ್ತಾನ ಕೂಡ ಇರಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಟ್ರಂಪ್ ಈ ಲಿಸ್ಟ್ನಿಂದ ಪಾಕಿಸ್ತಾನವನ್ನ ತೆಗೆದುಬಿಟ್ಟಿದ್ದಾರೆ. ಟ್ರಂಪ್ ಈ ನಿರ್ಧಾರ ಈಗ ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕ ಸಿದ್ಧಪಡಿಸಿದ ಡ್ರಾಫ್ಟ್ ಲಿಸ್ಟ್ನಲ್ಲಿ ಪಾಕಿಸ್ತಾನದ ಹೆಸರಿತ್ತು. ಆದರೆ ಫೈನಲ್ ಲಿಸ್ಟ್ ಬಂದಾಗ ಈ ಹೆಸರು ಮಾಯವಾಗುತ್ತೆ. ಇದರ ಹಿಂದಿನ ಕಾರಣ ಏನಿರಬಹುದು ಅನ್ನೋದೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರುವ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರ ಲಿಸ್ಟ್ನಲ್ಲಿ ಅತಿ ಹೆಚ್ಚಿನ ಭಯೋತ್ಪಾದಕರು ಪಾಕಿಸ್ತಾನದ ಮೂಲದವರು. ಆದರೂ ಪಾಕಿಸ್ತಾನಕ್ಕೆ ಯಾಕೆ ನಿರ್ಬಂಧ ವಿಧಿಸಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡೋದಕ್ಕೆ ಶುರುವಾಗಿದೆ. ಇಲ್ಲಿ ಪಾಕಿಸ್ತಾನ ಈ ಬ್ಯಾನ್ ಲಿಸ್ಟ್ನಿಂದ ಬಚಾವಾಗೋದಕ್ಕೆ ಪ್ರಮುಖ ಕಾರಣ ಜೆಂಟ್ರಿ ಬೀಚ್. ಯಾರು ಈ ಆಸಾಮಿ ಅಂತ ಕೇಳಿದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ನ ಆಪ್ತ. ಈತ ಟ್ರಂಪ್ನ ಬಿಸ್ನೆಸ್ ಫ್ರೆಂಡ್. ಈ ವ್ಯಕ್ತಿ ಪಾಕಿಸ್ತಾನಕ್ಕೆ ತುಂಬಾನೇ ಕ್ಲೋಸ್. ಈ ವ್ಯಕ್ತಿಯೇ ಪಾಕಿಸ್ತಾನವನ್ನ ಟ್ರಂಪ್ಗೆ ಹತ್ರ ಮಾಡಿಸ್ತಾ ಇರೋದು. ಹಾಗಂತ ಟ್ರಂಪ್ ಸುಮ್ಮನೆ ಯಾವ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳೋದಿಲ್ಲ. ಆದರೆ ಟ್ರಂಪ್ಗೆ ಅದೊಂದು ಆಸೆ ಇದೆ. ಪಾಕಿಸ್ತಾನದಲ್ಲಿ ಅಪರೂಪದ ಮಿನರಲ್ಗಳಿದೆ. ಈ ಮಿನರಲ್ಗಳು ಭವಿಷ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಇವು ಎಲ್ಲ ಕಡೆ ಸಿಗೋದಿಲ್ಲ. ಈ ಮಿನರಲ್ಗಳು ಫೈಟರ್ ಜೆಟ್ಗಳ ನಿರ್ಮಾಣಕ್ಕೆ, ಎಲೆಕ್ಟ್ರಿಕಲ್ ವಾಹನಗಳ ನಿರ್ಮಾಣಕ್ಕೆ ತುಂಬಾನೇ ಮುಖ್ಯ. ಇಂತಹ ಮಿನರಲ್ಗಳು ಪಾಕಿಸ್ತಾನದಲ್ಲಿದೆ. ಅದನ್ನ ಗಣಿಗಾರಿಕೆ ಮಾಡೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಪಾಕಿಸ್ತಾನ ಅಮೆರಿಕಾಗೆ ಆಸೆ ಹುಟ್ಟಿಸಿದೆ. ಅಮೆರಿಕಾಗೂ ಕೂಡ ಇದೇ ಬೇಕಿತ್ತು. ಇದೀಗ ಮಿನರಲ್ಗಳ ಆಸೆಯಿಂದ ಅಮೆರಿಕ ಪಾಕಿಸ್ತಾನಕ್ಕೆ ಹತ್ರ ಆಗ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ಟ್ರಂಪ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದೆ. ಇದು ಕೂಡ ಟ್ರಂಪ್ ಖುಷಿಯನ್ನ ಹೆಚ್ಚಿಸಿದೆ. ತನ್ನ ಖಾಸಗಿ ಕಂಪನಿ ಮೇಲೆ ಪಾಕಿಸ್ತಾನದ ಸರ್ಕಾರ ಹೂಡಿಕೆ ಮಾಡಿರೋದ್ರಿಂದ ಪಾಕಿಸ್ತಾನದ ಮೇಲೆ ಟ್ರಂಪ್ಗೆ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಟ್ರಂಪ್ನ ಕ್ರಿಪ್ಟೋ ಕರೆನ್ಸಿ ಮೇಲೆ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿದೆ. ಇದನ್ನೆಲ್ಲ ನೋಡಿ ಟ್ರಂಪ್ ಪಾಕಿಸ್ತಾನಕ್ಕೆ ಮಾರು ಹೋಗಿದ್ದಾರೆ. ಇನ್ಯಾವ ರೀತಿಯೆಲ್ಲ ಅಮೆರಿಕಾಗೆ ಬಕೆಟ್ ಹಿಡಿಯಬಹುದು ಅದೆಲ್ಲವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಡ್ಯಾಮೇಜ್ ಆಗಿರುವ ಇಮೇಜ್ ಅನ್ನ ಸರಿಪಡಿಸುವ ಪ್ರಯತ್ನವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಫ್ರೆಂಡ್ ಇದ್ದಾನಲ್ಲ, ಆತ ಪಾಕಿಸ್ತಾನದ ಬಗ್ಗೆ ಬೇರೆಯದ್ದೇ ವಿಚಾರವನ್ನ ಟ್ರಂಪ್ ತಲೆಗೆ ತುಂಬಿಬಿಟ್ಟಿದ್ದಾನೆ. ಎಲ್ಲ ಕಾರಣದಿಂದ ಟ್ರಂಪ್ ಪಾಕಿಸ್ತಾನಕ್ಕೆ ಹತ್ರವಾಗ್ತಾ ಇದ್ದಾರೆ. ಏನೇ ಇರಲಿ, ಒಂದಲ್ಲ ಒಂದು ದಿನ ಅಮೆರಿಕಾಗೆ ತಾವು ಮಾಡಿದ ತಪ್ಪಿನ ಅರಿವಾಗೇ ಆಗುತ್ತೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.